ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದ್ಗೆ ಮಾಡುವ ವಂದನೆಗಳು. ಇಂದಿನ ಮುಖ್ಯಾಂಶಗಳು. 2026ರ ಜನವರಿಯಲ್ಲಿ ಕಾರಂಜಾ ಸಂತ್ರಸ್ತರಿಗೆ ಪರಿಹಾರ ವಿತರಿಸಿ ವಿಳಂಬ ಮಾಡಿದರೆ ಉಗ್ರ ಹೋರಾಟ, ಲಕ್ಷ್ಮಣ್ ದಸ್ತಿ. ಅದ್ದೂರಿಯಾಗಿ ನಡೆದ ಸದ್ಗುರು ಸಚ್ಚಿದಾನಂದ ಮಹಾರಾಜರ ಜಾತ್ರಾ ಮಹೋತ್ಸವ, ಮಾತೆಯರಿಂದ ನಡೆದ ತೊಟ್ಟಿಲು ಕಾರ್ಯಕ್ರಮ ಹಾಗೂ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ರಾಮ ಲಕ್ಷ್ಮಣ ಇದ್ದಂಗೆ ಇದ್ದಾರೆ, ವಿಧಾನ ಪರಿಷತ್ ಮುಖ್ಯ ಸಚೇತಕ ಸಲೀಂ ಅಹಮದ್. ವಾರ್ತೆಗಳ ವಿವರ. ಕಾರಂಜಾ ನೀರಾವರಿ ಯೋಜನೆಗೆ ಭೂಮಿ ಕಳೆದುಕೊಂಡ ರೈತ ಸಂತ್ರಸ್ತರಿಗೆ ದೀರ್ಘಕಾಲದಿಂದ ಬಾಕಿ ಇರುವ ಪರಿಹಾರವನ್ನು 2026ರ ಜನವರಿಯಲ್ಲಿ ಬಿಡುಗಡೆ ಮಾಡಬೇಕು ಎಂದು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಲಕ್ಷ್ಮಣ್ ದಸ್ತಿ ಆಗ್ರಹಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಲಕ್ಷ್ಮಣ್ ದಸ್ತಿ ಅವರು ಮಾತನಾಡಿ 1978-79ರಲ್ಲಿ ಮತ್ತು 1985-86ರ ಅವಧಿಯಲ್ಲಿ ಭೂಮಿ ನೀಡಿದ ಬಡ ಹಾಗೂ ಮುಗ್ಧ ರೈತರಿಗೆ ನ್ಯಾಯಾಲಯದ ತೀರ್ಪುಗಳನ್ನು ಆಧರಿಸಿ ಮಾನವೀಯತೆಯ ಮಾನದಂಡದ ಪ್ರತಿ ಎಕರೆಗೆ ನ್ಯಾಯಯುತ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ತಕ್ಷಣ ಈ ಕುರಿತು ಕ್ರಮ ವಹಿಸಬೇಕು ಎಂದು ಮನವಿ ಮಾಡಿದರು. ಕಳೆದ ಏಪ್ರಿಲ್ 7ರಂದು ಪ್ರಾದೇಶಿಕ ಆಯುಕ್ತರ ಅಧ್ಯಕ್ಷತೆಯಲ್ಲಿ ರಚನೆಯಾದ ತಾಂತ್ರಿಕ ಸಮಿತಿಯ 3 ತಿಂಗಳೊಳಗೆ ವರದಿ ನೀಡಬೇಕಾಗಿತ್ತು. ಆದರೆ ಪ್ರಾದೇಶಿಕ ಆಯುಕ್ತರ ವರ್ಗಾವಣೆಯಿಂದಾಗಿ ವರದಿ ವಿಳಂಬವಾಗಿದ್ದು, ಡಿಸೆಂಬರ್ ಅಂತ್ಯದೊಳಗೆ ವರದಿ ಪಡೆದು 2026ರ ಜನವರಿ ಆರಂಭದಲ್ಲೇ ಪರಿಹಾರ ಮೊತ್ತ ಬಿಡುಗಡೆ ಮಾಡಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ, ಪೌರಾಡಳಿತ ಸಚಿವ ರಹೀಂ ಖಾನ್ ಸೇರಿದಂತೆ ಜಿಲ್ಲೆಯ ಎಲ್ಲಾ ಜನಪ್ರತಿನಿಧಿಗಳು ಸಂಘಟಿತ ರಾಜಕೀಯ ಇಚ್ಛಾಶಕ್ತಿ ಪ್ರದರ್ಶಿಸಿ ರೈತರಿಗೆ ನ್ಯಾಯ ಒದಗಿಸಬೇಕು. ಸರ್ಕಾರ ವಿಳಂಬ ನೀತಿ ಅನುಸರಿಸಿದರೆ ಕಾರಂಜಾ ಮುಳುಗಡೆ ಸಂತ್ರಸ್ತರ ಹಿತರಕ್ಷಣಾ ಸಮಿತಿ ಮೂಲಕ ಹೋರಾಟ ತೀವ್ರಗೊಳ್ಳಲಿದೆ ಎಂದು ಎಚ್ಚರಿಕೆ ನೀಡಿದರು. ಕಾರಂಜಾ ಮುಳುಗಡೆ ಸಂತ್ರಸ್ತರ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಹೊಚಕನಹಳ್ಳಿ, ಡಾಕ್ಟರ್ ಬಸವರಾಜ್ ದೇಶಮುಖ್, ವಿನಯ್ ಕುಮಾರ್ ಮಾಳ್ಗೆ, ಡಾಕ್ಟರ್ ಮಾಜಿದ್ ದಾಗಿ, ಡಾಕ್ಟರ್ ಅಸ್ಲಂ ಚಾಂಗೆ, ರಾಜಪ್ಪ ಕಮಲಾಪುರೆ, ಡಾಕ್ಟರ್ ರಾಜಶೇಖರ್ ರಂಜೋಳ್ಕಿಣಿ, ರೋಹನ್ ಕುಮಾರ್ ಭೀಮರೆಡ್ಡಿ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಿದರು. ನಿರ್ಲಕ್ಷ್ಯ ಆಗಬಾರ್ದು. ಒಂದ್ ಕಡೆ ಗಡಿ ಜಿಲ್ಲೆ ಕನ್ನಡ ತಾಯಿ ಭುವನೇಶ್ವರಿ ಅಂತೀರಿ, ಮತ್ತೊಂದ್ ಕಡೆ ನಿರ್ಲಕ್ಷ್ಯ ಮಾಡೋದು ಯಾವ ನ್ಯಾಯ ಅದ? ಅದಕ್ಕೆ ನಾವೇನದಲ್ಲ ಕಾರಂಜಾ ಸಂತ್ರಸ್ತ ಹೋರಾಟ ಸಮಿತಿ ಇಷ್ಟು ದುಡ್ಡು ಕೊಡ್ರಿ ಅಷ್ಟು ದುಡ್ಡು ಕೊಡ್ರಿ ಅಂತ ಕೇಳ್ತಾ ಇಲ್ಲ. ನ್ಯಾಯಾಲಯನೇ ಡೀಲ್ ಮಾಡಿದ ನ್ಯಾಯಾಲಯ ಪ್ರಕಾರ ಕೊಡ್ರಿ ಅಂತ ಹೇಳಿ ನಾವು ಹೇಳಿದ್ದೀವಿ. ಈಗಾಗಲೇ ಸಮಿತಿ 6 ಸದಸ್ಯರಲ್ಲಿ ಏನು ಸದಸ್ಯ ಕಾರ್ಯದರ್ಶಿ ಇದ್ದಾರೆ ಧಾರವಾಡದವರು, ಅವರು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇರ್ತಾರೆ. ಅವ್ರು ಮಾಡುವಂತ ಕೆಲಸದ್ದು ಅಧಿಕೃತವಾದಂತ ಮಾಹಿತಿ ನಮ್ಮಲ್ಲಿ ಸಿಕ್ಕಿಲ್ಲ ಅಂದ್ರೆ ಬಲ್ಲ ಮೂಲಗಳ ಪ್ರಕಾರ ಒಳ್ಳೆಯ ವರದಿ ಸಿದ್ಧ ಮಾಡ್ತಾ ಇದ್ದಾರೆ. ಮತ್ತು ಆ ವರದಿ ಡಿಸೆಂಬರ್ 25 ತಾರೀಕು ಒಳಗಾಗಿ ಸರ್ಕಾರ ಕೊಡ್ತಾರ. ಮಾನ್ಯ ಮುಖ್ಯಮಂತ್ರಿಗಳು ಒಂದು ನಿರ್ಣಯ ತಗೊಂಡು ಹೊಸ ವರ್ಷದಲ್ಲಿ ಇವ್ರಿಗೆ ಹಣ ಬಿಡುಗಡೆ ಮಾಡ್ಬೇಕಂತ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಆಗ್ರಹ ಮಾಡ್ತೀನಿ. ಮತ್ತೊಂದು ವಿಷಯ ಏನಂದ್ರೆ, ಕರ್ನಾಟಕ ರಾಜ್ಯ ರಚನೆಯಾಗಿ 70 ವರ್ಷ ಆಯ್ತು. 70 ವರ್ಷದಲ್ಲಿ ಈ 70 ವರ್ಷ ಆಯ್ತು. 70 ವರ್ಷಕ್ಕಿಂತ ಮೊದಲು ನಾವೇನಾದಲ್ಲ ಹೈದರಾಬಾದ್ ರಾಜ್ಯದಾಗ ಇದ್ದೀವಿ. ನಮ್ಮ ರಾಜಧಾನಿ ಹೈದರಾಬಾದ್ ಇತ್ತು. ಗುಲ್ಬರ್ಗಕ್ಕೆ ಎಷ್ಟು ದೂರ ಆಗ್ತದ ಅಷ್ಟೇ ದೂರ ಬೀದರ್ಗೆ ಹೈದರಾಬಾದ್ ಆಗ್ತಾ ಇತ್ತು. ಅಷ್ಟು ಸ್ವನಿ ಇದ್ದಂತ ಒಂದು ರಾಜ್ಯದಲ್ಲಿ ನಾವಿದ್ದೀವಿ, ಹೈದರಾಬಾದ್ ರಾಜ್ಯದಲ್ಲಿ. ಕನ್ನಡ ಮಾತಾಡೋ ಜನ ಎಲ್ಲ ಒಂದೇ ಕಡೆ ಇರಬೇಕು ಅಂತ ಹೇಳಿ ನಮ್ಮ ಹಿರಿಯರು ಬೀದರ್ ಜಿಲ್ಲೆಯ ಆರ್ ವಿ ಬಿಡಪೋರ್ ಇರಲಿ, ಕಂಬಳಿವಾಲ ಇರಲಿ, ಆಕಿಕತ್ರ ಚಿಡುಗುಪಿಕರ್ ಇರಲಿ, ರಾಮಚಂದ್ರ ವೀರಪ್ಪ ಇರಲಿ, ಅದೇ ರೀತಿ ಗುಲ್ಬರ್ಗಾ ಜಿಲ್ಲಾದು ಚಂದ್ರಶೇಖರ್ ಪಾಟೀಲ್ ಮಾಗಾವ್, ಮತ್ತು ನಮ್ಮದು ಶರಣಗೌಡ ಇನಾಮದಾರು, ಶಿವಮೂರ್ತಿ ಸಾಮ್ಯಾಳವಂಡಿ, ಕೊಪ್ಪಳು, ಮಠಮರಿ ನಾಗಪ್ಪ ರೈಚ. ಬೀದರ್ ತಾಲೂಕಿನ ಖಾಶಂಪುರ್ ಪಿ ಗ್ರಾಮದಲ್ಲಿ ಸದ್ಗುರು ಸಚ್ಚಿದಾನಂದ ಮಹಾರಾಜರ ಜಾತ್ರೆಯು ವಿಜೃಂಭಣೆಯಿಂದ ನಡೆಯಿತು. ಜಾತ್ರಾ ಮಹೋತ್ಸವ 4ನೇ ದಿವಸ ಲಕ್ಷ ದೀಪೋತ್ಸವ ಹಾಗೂ ಸದ್ಗುರು ಸಚ್ಚಿದಾನಂದ ಮಹಾರಾಜರ ತೊಟ್ಟಿಲು ಕಾರ್ಯಕ್ರಮವು ನಡೆಯಿತು. ಸುಮಾರು ವರ್ಷಗಳ ಹಿಂದೆ ನಡೆದುಕೊಂಡು ಗ್ರಾಮಕ್ಕೆ ಬಂದಿರುವ ಸಚ್ಚಿದಾನಂದ ಮಹಾರಾಜರು ಗ್ರಾಮದ ಗೌಡರ ಮನೆಗೆ ಹೋಗಿ ನನಗೆ ಭೂಮಿ ನೀಡುವಂತೆ ಕೇಳಿಕೊಂಡು ಅವರು ನೀಡಿರುವ ಭೂಮಿಯ ಸ್ಥಾನದಲ್ಲೇ ಒಂದು ಮೂರ್ತಿ ಪ್ರತಿಷ್ಠಾಪಿಸಿ ಕೆಲ ಸಮಯದ ಬಳಿಕ ಅವರು ಜನರ ಕಣ್ಣಿಗೆ ಕಾಣದಂತೆ ಮಾಯವಾಗಿ ಹೋದರು ಎಂದು ಗ್ರಾಮದ ಹಿರಿಯರು ತಿಳಿಸಿದರು. ಕಳೆದ 9 ವರ್ಷಗಳಿಂದ ಸದ್ಗುರು ಸಚ್ಚಿದಾನಂದ ಮಹಾರಾಜರ ಜಾತ್ರೆಯನ್ನು ಗ್ರಾಮದ ಎಲ್ಲಾ ಜನರು ಜಾತಿ, ಮತ, ಪಂಥ ಎನ್ನದೆ ಎಲ್ಲರೂ ಕೂಡಿಕೊಂಡು 5 ದಿವಸ ಜಾತ್ರೆ ಮಹೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತದೆ ಎಂದರು. ಸದ್ಗುರು ಸಚ್ಚಿದಾನಂದ ಮಹಾರಾಜರು ಪವಾಡ ಪುರುಷರಾಗಿದ್ದರು. ಗ್ರಾಮದಲ್ಲಿಯ ಪವಿತ್ರ ಸ್ಥಾನದಲ್ಲಿ ಯಾರು ಶ್ರದ್ಧೆ ಭಕ್ತಿಯಿಂದ ಬೇಡಿಕೊಂಡು ಹೋಗುತ್ತಾರೆ ಅವರ ಇಷ್ಟಾರ್ಥ ಈಡೇರುತ್ತದೆ. ಹೀಗಾಗಿ ಗ್ರಾಮದ ಸುತ್ತಲಿನ ನೆರೆಯ ಜಿಲ್ಲೆಯ ಸಾವಿರಾರು ಭಕ್ತರು ಜಾತ್ರೆಗೆ ಆಗಮಿಸಿ ತನುಮನ ಧನದಿಂದ ಸಹಕರಿಸುತ್ತಾರೆ ಎಂದರು. ಜಾತ್ರೆಯ 5ನೇ ದಿವಸದಂದು ರಥದ ಭವ್ಯ ಮೆರವಣಿಗೆ ನಡೆಯುತ್ತದೆ. ಈ ಸಂದರ್ಭದಲ್ಲಿ ಸಹಸ್ರಾರು ಭಕ್ತರು ಭಾಗವಹಿಸಿ ದರ್ಶನ ಪಡೆಯುತ್ತಾರೆ ಎಂದರು.
ಜಾತ್ರೆಯ ಪ್ರಾರಂಭ ದಿವಸದಿಂದ 5 ದಿವಸಗಳ ಕಾಲ ಬರುವ ಭಕ್ತಾದಿಗಳಿಗೆ ಮಹಾಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ನಿಮ್ಮ ಹೆಸರು ಹೇಳ್ರಿ. ಬಕ್ಕಪ್ಪ ಇದು ಕಾಶಂಪುರ ಪಾನ್ 9ನೇ ಜಾತ್ರೆ ಇದೆ. 9ನೇ ಜಾತ್ರೆ. ಏನು ಇತಿಹಾಸ ಮಹತ್ವ ಏನಿದೆ ಇಲ್ಲಿ? ಇದು ನೇಪಾಳದಾಗ ಹುಟ್ಟ್ಯಾರ್ರಿ ಮುತ್ತವರು. ಹಾಂ. ನೇಪಾಳದಿಂದ ಹಾಗೆ ಮಾಡ್ಕೋತ ಕಾಶಿ, ತುಳಜಾಪುರ್, ಬಸವ ಕಲ್ಯಾಣ, ಬೀದರ್ ಮಾಡ್ಕೋತ ಕಾಶಂಪುರ ಬಂದಾರಿ. ಕಾಶಂಪುರದಾಗ ಬಂದು ಗೌಡ್ರಿಗೆ ಜಾಗ ಕೇಳ್ಯಾರ. ಜಾಗ ಇಲ್ಲೇ ಕೊಡು ಅಂದರು. ಗೌಡ್ರು ಅಂದರು ಇಲ್ಲೇ ಕೊಡ್ತೆ ಅಂದರು. ಮುತ್ತವ್ರು ಬಂದಿದ್ರೆ ಇಲ್ಲಿ ಸ್ಥಾಪನಾ ಮಾಡ್ಲಕ್ಕ ಎಲ್ಲರಿಗೂ ಹೆಚ್ಚು ಊರು ಮಂದಿಗೆ ಹಚ್ಚಿ 2 ಕಲ್ಲು ಇಟ್ಟು ಅವರು ಮಾಯ ಆಗೋದು. ಹಾಂ, ಇಷ್ಟೇ. ಈ ಸದ್ಯಕ್ಕಂದ್ರೆ ಇಟ್ಕದಾಗ ಸಮಾಧಿ ಆಗಿದೆ. ಇವು ಅಪ್ಪರ ಹೆಸರು ಚಿದಾನಂದ ಮುತ್ತವ್ರು. ಅವ್ರು ಬಂದಿದ್ರು. ಇಲ್ಲಿ ಬಂದಾಗೆ ಅವ್ರು ಗೌಡ್ರು ಕೊಟ್ಟು ಜಾಗ ಇನ್ನೊಂದು ಸ್ಥಾಪನೆ ಮಾಡಿ ಹೋಗಿದ್ದಾರೆ. ಇಲ್ಲಿ ಮೂರ್ತಿ ಸ್ಥಾಪನೆ ಆಗಿದೆ ಇಲ್ಲಿ. ಹಾಂ ಹಾಂ ಹಾಂ. ಮೂರ್ತಿ ಅವ್ರ ಸಮಾಧಿ ಆಗಿದೆ ಇಲ್ಲಿ ಇಟ್ಕದಾಗ. ಹಾಂ. ಇದು ಎಷ್ಟು ವರ್ಷ ಜಾತ್ರೆ ಇದೆ? ಎಷ್ಟು ವರ್ಷ ಇದೆ? 9ನೇ ಜಾತ್ರೆ ಇದೆ ರೀ. ಹೌದಾ? ತಾವು 9 ಜಾತ್ರೆಲ್ಲ ತಾವಿದ್ದಾರೆ. ಹಾಂ. ಬ್ರೇಕ್ಫಾಸ್ಟ್ನಿಂದ ಬಿಜೆಪಿ ಜೆಡಿಎಸ್ನವರಿಗೆ ಕಪಾಳ ಮೋಕ್ಷ ಆಗಿದೆ. ಸರ್ಕಾರ ಬೀಳುತ್ತೆ ಅಂತ ಹೇಳಿದ್ರು, ಆದರೆ ಯಾವುದೂ ಬೀಳಲ್ಲ. ನಮ್ಮದು ಹೈಕಮಾಂಡ್ ಪಕ್ಷ. ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ರಾಮ ಲಕ್ಷ್ಮಣ ಇದ್ದಂಗೆ ಇದ್ದಾರೆ. ಬ್ರೇಕ್ಫಾಸ್ಟ್ ಡಿನ್ನರ್ ಆದ್ರೂ ಮಾಡ್ತೀವಿ. ಬಿಜೆಪಿ ಅವರಿಗೆ ತೊಂದರೆ ಏನು? ನಮ್ಮಲ್ಲಿರುವ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಸರಿಪಡಿಸಲು ಹೈಕಮಾಂಡ್ ಇದೆ. ಬಿಜೆಪಿಯವರು ಮೊಸರಲ್ಲಿ ಕಲ್ಲು ಹುಡುಕುವ ಕೆಲಸ ಮಾಡಬಾರದು. ಬೀದರ್ನಲ್ಲಿ ವಿರೋಧ ಪಕ್ಷದ ಮುಖ್ಯ ಸಚೇತಕ ಸಲೀಂ ಅಹಮದ್ ತಿಳಿಸಿದರು. ಸರ್ಕಾರದಲ್ಲಿರುವ ಒಳ್ಳೆಯ ಕಾರ್ಯಕ್ರಮಕ್ಕೆ ಸ್ಪಂದಿಸಿ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಒಗ್ಗಟ್ಟಾಗಿದ್ದೇವೆ. ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ, ಮಾತನಾಡುವ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಆದರೆ ಮೋದಿ ಒಂದು ಬಾರಿ ಹೇಳಿದ್ರೆ ಬಿಜೆಪಿಯವರು ಬಾಯಿಗೆ ಟೇಪ್ ಹಾಕಿಕೊಂಡು ಕೂರಬೇಕು. ಕುರ್ಚಿ ವಿಚಾರಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಹೈಕಮಾಂಡ್ ಕೇಳ್ತೀನಿ ಅಂದರು. ಇದನ್ನ ಬಿಜೆಪಿಯವರು ಭಾರಿ ಟೀಕಿಸಿದರು. ನಮ್ಮಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಸೇರಿ ಹಿರಿಯರು ಹೈಕಮಾಂಡ್. ಬಿಜೆಪಿಯಲ್ಲಿರುವಂತೆ ಮೋದಿ, ಅಮಿತ್ ಶಾ ಹೈಕಮಾಂಡ್ ಅಲ್ಲ. ಬಿಜೆಪಿಯವರು ಪ್ರಶ್ನೆಗೆ ಚಳಿಗಾಲ ಸದನದಲ್ಲಿ ಉತ್ತರ ಕೊಡುತ್ತೇವೆ. ನಮ್ಮಲ್ಲಿ ಯಾವುದೇ ಕ್ರಾಂತಿ ಇಲ್ಲ. ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು, ಮಂತ್ರಿ ಮಾಡಬೇಕೆಂಬುದನ್ನ ಹೈಕಮಾಂಡ್ ತೀರ್ಮಾನಿಸುತ್ತೆ. ನಮ್ಮದು ನರೇಂದ್ರ ಮೋದಿ ಪಕ್ಷವಲ್ಲ, ಕಾಂಗ್ರೆಸ್ ಪಕ್ಷ. ಎಲ್ಲಾ ವರ್ಗದ ಜನರ ಹಿತ ಕಾಪಾಡುತ್ತೆ. ಸಮಯಕ್ಕೆ ತಕ್ಕಂತೆ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತದೆ. ಬೀದರ್ನಲ್ಲಿ ವಿರೋಧ ಪಕ್ಷದ ಮುಖ್ಯ ಸಚೇತಕ ಸಲೀಂ ಅಹಮದ್ ಹೇಳಿಕೆ ನೀಡಿದರು. ಸಿದ್ದರಾಮಯ್ಯ ಅವರ ಮತ್ತು ಡಿಕೆ ಶಿವಕುಮಾರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಏನಾಗಿದೆ, ಬಿಜೆಪಿ ಜೆಡಿಎಸ್ ಅವರಿಗೆ ಕಪಾಳ ಮೋಕ್ಷ ಅಂತ ಹೇಳಿದೆ. ಯಾಕಂತ ಹೇಳಿದ್ರೆ ಇವತ್ತು ಸರ್ಕಾರ ಬಿದ್ದೋಗತ್ತೆ, ನಾಳೆ ಬಿದ್ದೋಗತ್ತೆ, ಅವ್ರ ಪಕ್ಷ ಡಿವೈಡ್ ಆಗತ್ತೆ ಅಂತ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಏನಾಗೋದಿಲ್ಲ. ನಮ್ದು ಇರೋದು ಹೈಕಮಾಂಡ್ ಪಕ್ಷ. ನಿಮ್ಗೆ ಯಾಕೆ ಬ್ರೇಕ್ಫಾಸ್ಟ್ ಮಾಡಿತ್ತು ಅಂದರೆ, ಸಿದ್ದರಾಮಯ್ಯ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ರಾಮ ಲಕ್ಷ್ಮಣ ಅಂತ ಇದ್ದಾರೆ. ಆದರೆ ಬಿಜೆಪಿಯವ್ರಿಗೆ ಯಾಕೆ ತೊಂದರೆ? ನಾವು ಬ್ರೇಕ್ಫಾಸ್ಟ್ ಆದರೂ ಮಾಡ್ಕೊಳ್ತೀವಿ, ಲಂಚ್ ಆದರೂ ಮಾಡ್ತೀವಿ, ಡಿನ್ನರ್ ಆದರೂ ಮಾಡ್ಕೊಳ್ತೀವಿ. ಈ ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿಯ ತೋಟ ಮಾಡ್ತೀವಿ ನಾವು. ನಮ್ಮಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇರ್ಬೋದು, ಆದರೆ ಅದನ್ನ ಸರಿ ಮಾಡಲಿಕ್ಕೆ ಪಕ್ಷದ ವರಿಷ್ಠ ಹೈಕಮಾಂಡ್ ಇದ್ದಾರೆ. ಅದರಿಂದ ಬಿಜೆಪಿಯವರು ನಿಮ್ಮ ಕರ್ತವ್ಯಗಳನ್ನು ನೀವು ಮಾಡಿ, ಮೊಸರಲ್ಲಿ ಕಲ್ಲು ಹುಡುಕುವಂಥ ಕೆಲಸ ಬಿಜೆಪಿ ಮಾಡಬೇಡಿ. ಸರ್ಕಾರದ ಒಳ್ಳೆ ಕಾರ್ಯಕ್ರಮಕ್ಕೆ ತಾವು ಸ್ಪಂದಿಸಿ ಸಹಾಯ ಮಾಡಿ. ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ನಾವೆಲ್ಲ ಒಟ್ಟಾಗಿ ಇದ್ದೀವಿ, ಒಟ್ಟಾಗಿ ಇರ್ತೀವಿ. ನಾವು ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರೆ ಒಂದು ನಮ್ಮಲ್ಲಿ, ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮಲ್ಲಿ ಮಾತಾಡುವಂಥ ಶಕ್ತಿ ಇದೆ. ಆ ಶಕ್ತಿಯನ್ನು ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಗೆ ಕೊಟ್ಟಿದ್ದಾರೆ. ಆದರೆ ಭಾರತೀಯ ಜನತಾ ಪಾರ್ಟಿ ತರ ಅಲ್ಲ. ನರೇಂದ್ರ ಮೋದಿ ಸಲ ಹೇಳಿಬಿಟ್ರೆ ಬಾಯಿ ಟೇಪ್ ಹಾಕೊಂಡು ಕೂತ್ಕೋಬೇಕು. ಅದು ಹಿಟ್ಲರ್ ಶಾಹಿ ನರೇಂದ್ರ ಮೋದಿ ಅವ್ರದ್ದು. ನಮ್ಮಲ್ಲಿ ಡೆಮಾಕ್ರಸಿ ಇದೆ, ಇವತ್ತು ಕೂಡ ಇದೆ. ಇವತ್ತು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಹೇಳಿದ್ರು, ನಾನು ಹೈಕಮಾಂಡ್ ಮಾತಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಟೀಕೆ ಮಾಡಿದ್ರು. ಎಲ್ಲ ನೀವಲ್ಲ ಟೀಕೆ ಮಾಡಿದ್ರು, ಅವರೇ ಅಧ್ಯಕ್ಷರು ಹೈಕಮಾಂಡ್ ಅಂತ ಹೇಳ್ತಾರಂತ. ನಮ್ಮಲ್ಲಿ ಹೈಕಮಾಂಡ್ ಅಂತ ಹೇಳಿದ್ರೆ ಖರ್ಗೆ ಸಾಹೇಬ್ರು, ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಮತ್ತೆ AICC ಹಿರಿಯ ಮುಖಂಡರು, ಅದು ಹೈಕಮಾಂಡ್. ಬಿಜೆಪಿ ತರ ಬರೀ ನರೇಂದ್ರ ಮೋದಿ, ಅಮಿತ್ ಶಾ ಅಲ್ಲ ನಮ್ದು. ನಮ್ಮಲ್ಲಿ ಡೆಮಾಕ್ರಸಿ ಇದೆ, ಚರ್ಚೆ ಆಗತ್ತೆ, ಚಿಂತನೆ ಮಾಡ್ತೀವಿ. ಅದರಿಂದ ನಮ್ಮ ಪಕ್ಷದಲ್ಲಿ ಈಗಾಗಲೇ ಎಲ್ಲ ಮುಖಂಡರು ಹೇಳಿದ್ದಾರೆ, ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ. ಅಲ್ಲಿಗೆ ಮುಗೀತು. ಇನ್ನೇನಾದ್ರು ಉತ್ತರ ಬೇಕಾದ್ರೆ 8ನೇ ತಾರೀಕು ಅಸೆಂಬ್ಲಿ ಇಡ್ತೀವಲ್ಲ, ಅವ್ರಿಗೆ ನಾವು ಉತ್ತರ ಕೇಳಿ ನಾವು ಉತ್ತರ ಕೊಡ್ತೀವಿ. ನೀವು ಕೇಳ್ತೀರಾ? ಯಾವ ಕ್ರಾಂತಿ ನೀವಿಲ್ಲ. ನಮ್ಮಲ್ಲಿ ಈಗಾಗಲೇ ನಮ್ದು ಇರೋದೀಗ ರಾಜ್ಯ ಜನರಿಗೆ ಸೆಷನ್ ಅಲ್ಲಿ
ನಾವು ಈ ರಾಜ್ಯ ಜನರಿಗೆ ನಾವು ಮಾಡೋಂತಹ ಕೆಲಸ, ನಮ್ಮ ರಿಪೋರ್ಟ್ ಕಾರ್ಡನ್ನು ರಾಜ್ಯ ಜನರು, ನಾವೆಲ್ಲ ಕಾಂಗ್ರೆಸ್ನವರು, ನಮಗೆ ಟಿಕೆಟ್ ಕೊಟ್ಟಿರೋದು ಕಾಂಗ್ರೆಸ್ ಹೈಕಮಾಂಡ್. ಸೊ ನಾವು ಇವಾಗಲ್ಲ, 140 ವರ್ಷ ಇದೆ ನಮ್ಮ ಪಾರ್ಟಿ. ಇವಾಗ ಯಾವಾಗಲೂ ಕೂಡ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ತಗೊಳ್ಳೋದು, ಯಾರಿಗೆ ಮುಖ್ಯಮಂತ್ರಿ ಮಾಡಬೇಕು, ಯಾರಿಗೆ ಮಂತ್ರಿ ಮಾಡಬೇಕು, ಯಾರಿಗೆ ಟಿಕೆಟ್ ಕೊಡಬೇಕು. ಅಂತಿಮವಾಗಿ ಅಲ್ಲಲ್ಲ, ನಮ್ಮ ಲೀಗಲ್ ಪಾರ್ಟಿ, ಲೋಕಲ್ ಪಾರ್ಟಿ ಅಲ್ಲ, ನರೇಂದ್ರ ಮೋದಿ ಪಾರ್ಟಿ ಅಲ್ಲ, ಮೋದಿ ಹೇಳಿದ ಎಲ್ಲ ಮುಗೀತು ಅಲ್ಲಿಗೆ. ಸೊ ನಮ್ಮ ಪಾರ್ಟಿಯಲ್ಲಿ ಒಂದು, ನಾನು 2ನೇ ಬಾರಿ ಹೇಳ್ತೇನೆ ನಿಮಗೆ, ನಮ್ಮಲ್ಲಿ ಒಂದು ಹೈಕಮಾಂಡ್ ಇದೆ. ಎಲ್ಲ ಅವರ ಭಾವನೆಗಳು ಹೇಳ್ತಾರೆ, ಇಲ್ಲ ಅಂತಲ್ಲ. ಕಾಂಗ್ರೆಸ್ ಅದಕ್ಕೆ ಇಷ್ಟು 140 ವರ್ಷ ಇರೋದು, ಸಮಾಜದ ಎಲ್ಲ ವರ್ಗದ ಹಿತವನ್ನು ಕಾಪಾಡುವುದೇ ಕಾಂಗ್ರೆಸ್ ಪಕ್ಷ ನೀತಿ ಸಿದ್ಧಾಂತ. ಆದರೆ ಸಮಯ ಸಂದರ್ಭ ನೋಡಿಕೊಂಡು ನಮ್ಮ ಪಕ್ಷ ಹೈಕಮಾಂಡ್ ತೀರ್ಮಾನ ತಗೊಳ್ಳುತ್ತೆ. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.